ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಬೆಳಗಾವಿ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರ ಮೇಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ ಸಲ್ಲದ ದೂರನ್ನು ಸಲ್ಲಿಸಿ ಪೊಲೀಸರಿಂದ ಅವರನ್ನು ಬಂಧಿಸಿರುವುದು ಖಂಡನೀಯ ಎಂದು ರಾಮನಗರದ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ನಮ್ಮ ನಾಯಕರು ಆಡಿದ ಮಾತುಗಳನ್ನು ತಿರುಚಿ ವಿಧಾನ ಪರಿಷತ್ನ ಸಭಾಪತಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಸಭಾಪತಿಯವರನ್ನು ಕೂಲಂಕಷವಾಗಿ ಪರಿಶೀಲಿಸಿ ರೂಲಿಂಗ್ ಕೊಟ್ಟು ಯಾವುದೇ ವಿಧವಾದ ಹಸ್ತಕ್ಷೇಪವಾದ ಇದು ಉಚ್ಚಾರಣೆ ಇಲ್ಲ ಎಂದು ಅವರು ಕೊಟ್ಟಿದ್ದಾರೆ. ಅವರ ಮನಸ್ಸಾಕ್ಷಿಯ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಸಿ.ಟಿ. ರವಿ ಅವ್ರನ್ನ ಈ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಅಕ್ರಮವಾಗಿ ಬಳಸ್ಕೊಂಡು ಅಕ್ರಮವಾಗಿ ನಮ್ಮ ನಾಯಕರನ್ನ ಬಂಧನ ಮಾಡಿದ್ದಾರೆ. ಆ ಬಂಧನವನ್ನು ಈ 2 ದಿನದಲ್ಲಿ ಬಿಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯನವರೇ, ಏನು ನಮ್ಮ ಸುವರ್ಣ ಸೌಧ ಇದೆ ಅದು ದೇವಸ್ಥಾನ ಇದ್ದಂಗಲ್ವಾ? ನೀವು ಕಾಲಲ್ಲಿ ಓದ್ತಿದ್ರಿ. ನಿಮಗೆ ಸಂವಿಧಾನ ರಕ್ಷಣೆ ಪಾಠ ನಿಮ್ಮಿಂದ ಕಲಿಬೇಕಾ? ನಾವು BJP-ಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಿ. ಈಗ ಸಿದ್ದರಾಮಯ್ಯನವರು ಆ ಸುವರ್ಣ ಸೌಧವನ್ನು ಒದ್ದಾಗ ನಮ್ಮ BJP ಸರ್ಕಾರ ಇತ್ತು, ಕೇಸ್ ಮಾಡ್ಬೋದಾಯಿತು. ಆದರೆ ನಮ್ಮ ಮೌಲ್ಯೀಕರಣ ರಾಜಕಾರಣ ಮಾಡಿದವರು ನಾವು, ಹಾಗಾಗಿ ಕೇಸ್ ಮಾಡಲಿಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆಗೂ ಕೂಡ ಎಚ್ಚರಿಕೆ ಕೊಡ್ತೀವಿ. ನೀವು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಬೇಡಿ. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ. ದಯವಿಟ್ಟು ಮನವಿ ಮಾಡ್ತಾ ಇನ್ನು ಇದನ್ನ ಬಿಡುಗಡೆ ಕೊಡಿಸಲಿಲ್ಲ ಅಂದ್ರೆ ಸಿ.ಟಿ. ರವಿ ಅವರನ್ನ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಏನು ಆ ಒಂದು ಸೆಷನ್ ನಡೀತಾ ಇದ್ದಂತ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಏನೋ ಮಾತಾಡಿದ್ರು ಅಂತೇಳಿ ಅದನ್ನ ತಿರುಚಿ ಪ್ರಶ್ನೆ ಅನ್ನತಕ್ಕಂಥದ್ದನ್ನ ಬೇರೆ ತರದಲ್ಲಿ ದೂರು ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಏನು ಮಂತ್ರಿ ಮಂಡಲದಲ್ಲಿ ಯಾವ ರೀತಿ ನಡ್ಕೊಬೇಕಾಗಿತ್ತು ಆ ರೀತಿ ನಡ್ಕೊಳ್ಳದೆ ಪೊಲೀಸರು ಏಕಾಏಕಿ ಒಬ್ಬ ಜನಪ್ರತಿನಿಧಿಯನ್ನ ತೆಗೆದುಕೊಂಡು ಹೋಗಿ ಅವರ ಕಂಪ್ಲೇಂಟ್ ಅನ್ನು ಕೂಡ ನೀಡಲಿಕ್ಕೆ ಅವಕಾಶಗಳನ್ನ ಕೊಡದೆ ಅಲ್ಲಿರ್ತಕ್ಕಂಥ ಪ್ರಮುಖರುಗಳು ವಕೀಲರನ್ನು ಕೂಡ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ಒಳಗಡೆ ಆ ಒಂದು ಅಪರಾಧಿ ಅಂತ ಹೇಳಿ ಏನು ಇವ್ರು ತಗೊಂಡೋಗಿದ್ರು ಅವ್ರ ಹತ್ರ ಮಾತಾಡ್ಲಿಕ್ಕೆ ಅವಕಾಶ ಕೊಡದೆ ಒಂದು ರೀತಿ ಗೂಂಡಾ ಸರ್ಕಾರ ಗೂಂಡಾ ರಾಜ್ಯ ಆದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿ.ಟಿ. ರವಿ ಅವ್ರನ್ನ ನಮ್ಗನ್ಸೋ ಪ್ರಕಾರ ಅಧಿಕಾರಿಗಳು ಸಂಬಂಧಪಟ್ಟಂತ ರಾಜ್ಯ ಸರ್ಕಾರದ ಯಾವುದೋ ಒಂದು ಕರಿ ನೆರಳಿನಲ್ಲಿ ಆ ಒಂದು ಅಧಿಕಾರ ಚೊಕ್ಕಣೆಯನ್ನು ನಡೆಸ್ತಾ ಇದೆ, ತಮ್ಮ ಆ ಒಂದು ಇಲಾಖೆಯನ್ನ ನಿರ್ವಹಣೆ ಮಾಡ್ತಾ ಇದೆ ಅಂತಕ್ಕಂಥ ಭ್ರಾಸವಾಗ್ತಾ ಇದೆ. ಈ ಒಂದು ಸಿ.ಟಿ. ರವಿ ಅವ್ರನ್ನ ಬಂಧಿಸಿರೋದನ್ನ ವಿರೋಧಿಸಿ ಇವತ್ತು ನಾವಿಲ್ಲಿ ಜಿಲ್ಲಾ ಮಟ್ಟದಿಂದ ಬಂಧಿಸಿದಾರಲ್ಲ, ನಿಮಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಸರ್ಕಾರ ವಿಸರ್ಜನೆ ಮಾಡಬೇಕು. ಒಬ್ಬ ಪ್ರತಿನಿಧಿಯನ್ನ ನೀವು ಯಾವ ರೀತಿ ಅರೆಸ್ಟ್ ಮಾಡಿದ್ರಿ? ನಿಮಗೆ ಏನು ನೈತಿಕತೆ ಇದೆ? ಒಬ್ಬ ವಿಧಾನ ಪರಿಷತ್ ಸದಸ್ಯನ ಸ್ಪೀಕರ್ ಅನುಮತಿ ಬೇಕಾಗಿತ್ತು. ಏಕಾಗಿ ಪೊಲೀಸ್ಗೆ ದೂರು ಕೊಟ್ಟು ಹೊರಗಡೆ ಅವ್ರನ್ನ ಒಳ್ಳೆ ಈ ಕೊಲೆಗಾರಕರನ್ನ ಕೊಲೆ ಮಾಡಿರೋದ ಮತ್ತೆ ಕತ್ತಿರನ್ನ ಎತ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಎತ್ಕೊಂಡೋಗಿರೋ ಈ ಪೊಲೀಸ್ ಇಲಾಖೆಗೆ ಗೌರವ ಗಾಂಧೀಜಿ ಮಾನ ಮರ್ಯಾದಿಲ್ಲ. ಒಬ್ಬ ಪ್ರತಿನಿಧಿಗೆ ಯಾವ ಗೌರವ ಕೊಡಬೇಕು ಅನ್ನೋದನ್ನ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ವಂದನೆಗಳು.